ಹಿರಿಯ ಸ್ವಾಮೀಜಿಗಳು ಹೇಳಿದ್ರಂತೆ. ಆ ರೀತಿಯಲ್ಲಿ ಎಲ್ಲರಿಗೂ ಕೂಡ ಸಂಸ್ಕೃತವನ್ನ ಧಾರೆ ಎರೀತಾ ಇರತಕ್ಕಂಥದ್ದು, ಮತ್ತೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಸ್ಕೃತ ಕಲಿತಾ ಇರತಕ್ಕಂಥದ್ದು ಸಿದ್ಧಗಂಗಾ ಮಠದಿಂದಲೇ. ಹಾಗಾಗಿ ಸ್ವಾಮೀಜಿಗಳು ಇಲ್ಲಿಗೆ ಬಂದು ತಮ್ಮ ಆಶೀರ್ವಚನ ನೀಡಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ಗೌರವ, ನಿರ್ದೇಶನಾಲಯಕ್ಕೆ ಹೆಮ್ಮೆ, ನಮ್ಮೆಲ್ಲರಿಗೂ ಕೂಡ ತುಂಬಾ ಸಂತೋಷ ಅನ್ನೋದಾಗಿ ಹೇಳ್ತಾ ಅವರ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಬಂದು ಒಂದು ರೀತಿ ಕೀನೋಟ್ ಅಡ್ರೆಸ್ ರೀತಿಯಲ್ಲೇ ಮಾತನಾಡಿದಂತಹ ಪ್ರೊಫೆಸರ್ ವಿರೂಪಾಕ್ಷ ವಿ ಜಡ್ಡಿಪಾಲ್ ಸರ್ ಅವರು ನನ್ನ ಆತ್ಮೀಯ ಸ್ನೇಹಿತರು. ಒಂದು 2003ನೇ ಇಸ್ವಿಯಿಂದ ನನಗೂ ಅವ್ರಿಗೂ ತುಂಬಾ ಚೆನ್ನಾಗಿ ನಿಕಟವರ್ತಿಗಳಾಗಿ ಇದ್ದೀವಿ, ನಾವು ಮಾತನಾಡ್ತಾ ಇರ್ತೀವಿ. ಅವರು ಅತ್ಯಂತ ಚೆನ್ನಾಗಿ ಶಿಕ್ಷಕರಿಗೆ ಏನ್ ವಿಷಯ ಹೇಳಬೇಕು, ಸಂಸ್ಕೃತದ ವಿಚಾರಧಾರೆಗಳನ್ನ ಏನ್ ಹೇಳಬೇಕು, ಯಾವ್ಯಾವ ಪ್ರಸಿದ್ಧ ಗ್ರಂಥಗಳಿಂದ ಶ್ಲೋಕಗಳನ್ನ ಉದಾಹರಣೆ ಮಾಡಬಹುದು, ಮತ್ತೆ ಕನ್ನಡದಲ್ಲಿ ಇರ್ತಕ್ಕಂತಹ ಪ್ರಸಿದ್ಧ ವ್ಯಕ್ತಿಗಳ ಹೆಸರುಗಳನ್ನು ಹೇಳಿದ್ರು, ಅವರ ವಚನಗಳನ್ನ ಹೇಳಿದ್ರು. ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ. ತಮಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಹಾಗೆಯೇ ನಮ್ಮ ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಡಾಕ್ಟರ್ ಎಸ್ ಅಹಲ್ಯ ಮೇಡಮ್ ರವರು. ಡಾಕ್ಟರ್ ಎಸ್ ಅಹಲ್ಯ ಮೇಡಮ್ ಅವ್ರ ಬಗ್ಗೆ ಹೇಳಲೇಬೇಕು. ಯಾಕಂತಂದ್ರೆ ಅವರು ತುಂಬಾ ಸ್ಪೀಡು ಎಲ್ಲ ವಿಚಾರದಲ್ಲೂ. ನಾನು ನಿಧಾನವೇ ಪ್ರಧಾನ ಅಂತ ಅಂದ್ರೆ ನಿಧಾನವೇ ಪ್ರಧಾನ ಅಲ್ಲ ಸರ್ ಅಂತ ಹೇಳ್ತಾರೆ ಅವ್ರ. ನಿಧಾನವೇ ಪ್ರಧಾನ ಯಾಕಲ್ಲ ಮೇಡಮ್, ನೋಡಿ ಆಮೆ ಮೊಲ ಕತೆ ಕೇಳಿ ನೀವು, ಆಮೆ ಗೆಲ್ಲದಲ್ವಾ ಅಂತ ಅಂದ್ರೆ ಅದ್ಯಾವ್ದೋ ಪೆತ್ಮಲ ಬಂದು ಓಡ್ ಬಂದು ಮಲ್ಕೊಂಡಿತ್ತು ಅಂದ್ರೆ ನಾನು ಮಲಗ ಮೊಲ ಅಲ್ಲ, ನಾನು ಸ್ಪೀಡಾಗಿ ಓಡ್ತಿರೋಳೆ, ನಾನು ನನ್ನ ಜೊತೆಯಲ್ಲಿ ನಿಮ್ಮನ್ನು ಎಳ್ಕೊಂಡು ಹೋಗ್ತೀನಿ ಅಂತ ಹೇಳಿ ಎದ್ದು ಬಿದ್ದು ಅವ್ರ ಹಿಂದ್ಗಡೆ ನಾನು ಓಡ್ತಾ ಇದ್ದೀನಿ. ಒಟ್ಟು ಟೋಟಲ್ಲಿ 4 ಲಕ್ಷ ವೆಬ್ಸೈಟ್ ವ್ಯೂವರ್ಸ್ ಸಂಖ್ಯೆ ಆಗಿದೆ. ನೀವು ಗಮನಿಸಬೇಕು, 21 MOUಗಳು ಆಗಿರ್ತಕ್ಕಂಥದ್ದು. ಒಂದು CSR ಫಂಡ್ ಇಂದ 2 ಕೋಟಿಯಷ್ಟು ಹಣವನ್ನು ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ತಂದಿರತಕ್ಕಂಥವ್ರು. ಅವರ ಸಾರಥ್ಯದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಚೆನ್ನಾಗಿ ನಡೀತಿದೆ. ಅವರಿಗೂ ಕೂಡ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ ಮೇಡಮ್. ಗುಣಾಹ ಪೂಜಾ ಸ್ಥಾನಂ ಗುಣೀಶು ನಚಲಿಂಗಂ ನಚವಯ ಅಂತಾರೆ. ವಯಸ್ಸಿನಲ್ಲಿ ಚಿಕ್ಕವರಾದರೂ ಗುಣಗಳಲ್ಲಿ ಶೋಭಿತರಾಗಿ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಯಾವುದೇ ಕಾರ್ಯಕ್ರಮಗಳನ್ನ ನಾವು ನಡೆಸಿದ್ರೆ ಅದಕ್ಕೆ ಹಣವನ್ನ ಬಿಡುಗಡೆ ಮಾಡುತ್ತಾ ನಮ್ಮೆಲ್ಲರಿಗೂ ಸಹಕಾರಿಯಾಗಿರ್ತಕ್ಕಂಥವ್ರು ಶ್ರುತಿದೇವಿ ಅವರು, ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮ ಜೋರಾಗಿ ಚಪ್ಪಾಳೆ ತಟ್ರೆ ಹಾರ್ಟ್ ಒಳ್ಳೇದು ಅಂತ ಹೇಳಿದ್ದಾರೆ ಡಾಕ್ಟರ್ಗಳೇ. ನಾನು ಹೇಳ್ತಿರೋದಲ್ಲ, MBBS MD ಮಾಡಿರೋರು ಹೇಳ್ತಿರ್ತಕ್ಕಂಥದ್ದು. ಹಾಗಾಗಿ ಇಂದಿನ ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್ ಯಾರು ಅಂದ್ರೆ ಪ್ರೊಫೆಸರ್ ಪಾಲಯ್ಯ ಅವರು, ಹೌದಲ್ವಾ? ಅವರ ಅಮೃತವಾಣಿಯನ್ನ ನೀವು ಕೇಳಿಲ್ಲ. ಅವರು ಹೇಳ್ತಕ್ಕಂಥದ್ದು ಏನು ಅಂತ ಅಂದ್ರೆ, ಮನುಷ್ಯನಿಗೆ ರೋಗಗಳು ಬರಬಾರ್ದು ಅನ್ನೋದಾದ್ರೆ, ಹಾಸ್ಪಿಟ್ಲ್ಗೆ ಹೋಗ್ಬಾರ್ದು ಅನ್ನೋದಾದ್ರೆ ನೀವೆಲ್ಲರೂ ಸರಸ್ವತಿ ಉಪಾಸಕರಾಗ್ಬೇಕಂತೆ. ಶಿಕ್ಷಣ ವೃತ್ತಿಗೆ ಬಂದಂತವ್ರು, ಶಿಕ್ಷಕರಾಗಿ ಬಂದಂತವ್ರು ಯಾರು ಓದಲ್ವೋ ಅವ್ರಿಗೆಲ್ಲರಿಗೂ ರೋಗಗಳು ಬರುತ್ತೆ, ಓದ್ದವ್ರಿಗೆ ಯಾವ ರೋಗನೂ ಬರಲ್ಲ ಅಂತ ಪಾಲಯ್ಯನೇ ಹೇಳಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ, ನಮ್ಮ ಯೂನಿವರ್ಸಿಟಿಯಲ್ಲಿ ಪರಿಸರ ಸಂರಕ್ಷಣೆ ನಿಮಿತ್ತ ನಾವು ಗಿಡಗಳನ್ನ ನೆಡ್ತಾ ಇದ್ವು. ಅರಳಿ ಗಿಡವನ್ನ ತಂದಿದ್ರು. ಅದನ್ನ ರೋಡ್ ಪಕ್ಕದಲ್ಲಿ ಅಂದ್ರೆ ನಮ್ಮ ಒಳಗಡೆ ರೋಡಲ್ಲಿ ನೆಡ್ತಾ ಇರುವಾಗ ನಾನಂತ ಅಂದೆ, ಗಿಡಗಳನ್ನ, ಅದು ಅರಳಿ ಗಿಡನ ಯಾಕೆ ನೆಡ್ತಾರೆ, ರೋಡ್ ಎಲ್ಲ ಹಾಳಾಗಲ್ವಾ, ಇದೆಲ್ಲ ಬೇರ್ಗಳೆಲ್ಲ ಹಬ್ಬಿ ಅಂದಾಗ ಪಾಲಯ್ಯ ಅವರು, ಇಲ್ಲ ಸರ್ ನೀವು ಕೇಳಿ ಇಲ್ಲ ಸಾಹೇಬ್ರೆ, ಅದರಲ್ಲಿ ಬೇರುಗಳಲ್ಲಿ ಹೀಗಿದೆ ಅಂತ ಎಕ್ಸ್ಪ್ಲೈನ್ ಮಾಡದ ಇದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಸಾಮಾನುಗಳನ್ನ ಅಲ್ಲಿ ಇಟ್ಟಿದ್ರು. ನಾನು ಅಟೆಂಡರ್ಗಳಿಗೆ ಹೇಳಿದೆ ಅದೆಲ್ಲ ತಗೊಂಡೋಗಿ ಅಂತ. ಆಮೇಲೆ ಕೋಪದಲ್ಲಿ, ಸಾಹೇಬ್ರೆ ನಾನು ಹೇಳೋದನ್ನ ನೀವು ಕೇಳಿಸ್ಕೊತಾ ಇಲ್ಲ ಪಾಲಯ್ಯ ಕೇಳಿಸ್ಕೊತಾ ಇದ್ದೀನಿ ಹೇಳಿ, ನಿಮ್ಗೆ ಕಾನ್ಸಂಟ್ರೇಷನ್ ಕಮ್ಮಿ. ಹೌದು, ನನ್ ಕಾನ್ಸಂಟ್ರೇಷನ್ ಕಮ್ಮಿ, ನನ್ಗೆ ವಯಸ್ಸಾಯ್ತಾ ಇದೆ, ನಿನ್ಗಿನ್ನ ಅದಕ್ಕಿಂತ ನನ್ ಕಾನ್ಸಂಟ್ರೇಷನ್ ಕಮ್ಮಿ. ಆಮೇಲೆ ಎಲ್ಲಿ ಯಾವ ಬೇರಲ್ಲಿ ಯಾವ ದೇವಿ ನೆಲೆಸಿದ್ದಾಳೆ, ಯಾವ ರೋಗ ಬಂದ್ರೆ ಯಾವ ದೇವಿಗಳಿಂದ ಶಾಪದಿಂದ ಅದಾಗ್ತದೆ, ಪ್ರತಿಯೊಂದು ಪುರಾಣಗಳ ವಿಚಾರಗಳನ್ನೆಲ್ಲ ತಕೊಂಡು ತಿಳಿಸ್ಕೊಡ್ತಕ್ಕಂಥವ್ರು ನಿಮ್ಮ ನಿರ್ದೇಶಕರು. ಹಾಗಾಗಿ ನಿಮ್ಮ ನಿರ್ದೇಶಕರಿಗೆ ಒಂದು ಜೋರಾದ ಚಪ್ಪಳೆ ಬರಲಿ. ಹಾಗೆ ಡಾಕ್ಟರ್ ಸಿ ನಂಜುಂಡಯ್ಯ ಸರ್ ಬಂದಿದ್ದಾರೆ, ಡಾಕ್ಟರ್ ಕುಮಾರ್ ಸರ್ ಬಂದಿದ್ದಾರೆ. ಅವರೆಲ್ಲರೂ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ವರ್ಕ್ ಮಾಡಿರ್ತಕ್ಕಂಥವ್ರು. ಎಲ್ಲ ವಲಯ ಸಂಯೋಜಕರಿಗೂ, ವಿಷಯ ಪರಿವೀಕ್ಷಕರಿಗೂ, ನಿವೃತ್ತಿಗೊಂಡಿರ್ತಕ್ಕಂತಹ ಶಿಕ್ಷಕರಿಗೂ ಅವ್ರಿಗೆ ಸನ್ಮಾನ ಕೂಡ ಆಯಿತು. ಅತ್ಯುತ್ತಮ ಪಾಠಶಾಲೆ ಪಡ್ಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಅತ್ಯುತ್ತಮ ಪಾಠಶಾಲೆ ಪ್ರಶಸ್ತಿಯನ್ನು ಈಗ ಕೊಡ್ತೀವಿ. ನನಗೆಲ್ಲರಿಗೂ ತುಂಬಾ ಇಷ್ಟಪಡ್ತಕ್ಕಂಥದ್ದು ನಾನು ಯಾರನ್ನಂದ್ರೆ ಶಿಕ್ಷಕ ಸಮುದಾಯವನ್ನ. ಹಾಗಾಗಿ ಶಿಕ್ಷಕರಿಗೆಲ್ಲರಿಗೂ ಕೂಡ ನನ್ನ ಪ್ರಣಾಮಗಳನ್ನ ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಪಡುತ್ತೇನೆ. ಮುಖ್ಯವಾಗಿ ಜನರಲ್ ಆಗಿರ್ತಕ್ಕಂತಹ ವಿಷಯನ ಆಕ್ಚುಲಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಮ್ಗೆ ಆಶಯ ನುಡಿ ಅಂತ. ಆಶಯ ನುಡಿ ಅಂದ್ರೆ ಒಂದ್ ರೀತಿ ಕೀನೋಟ್ ಅಡ್ರೆಸ್ ರೀತಿಯಲ್ಲೇ ಬರುತ್ತೆ. ಸಮಯವನ್ನ ಜಾಸ್ತಿ ತಗೊಳ್ಳಲ್ಲ, ಸಮಯ ಕಮ್ಮಿ ಇರೋದ್ರಿಂದ ಅಲ್ಪ ಮಾತಲ್ಲೇ ಹೇಳ್ತೀನಿ.
ನೀವು ಈ ದಿನ ಏನು ಸಂತೋಷವಾಗಿ ಒಳ್ಳೊಳ್ಳೆ ಉಡುಪುಗಳನ್ನ ಧರಿಸ್ಕೊಂಡು ಖುಷಿಯಾಗಿ ಇಲ್ಲಿ ಬಂದಿದ್ದೀರೋ, ಇದೇ ರೀತಿಯಲ್ಲಿ ದಿನನಿತ್ಯ ಒಳ್ಳೆಯ ಉಡುಪುಗಳನ್ನ ಧರಿಸ್ಕೊಂಡು ನಿಮ್ಮ ಪಾಠಶಾಲೆಗಳಿಗೆ ಹೋಗಿ. ನಿಮ್ಮ ಪಾಠಶಾಲೆ ನಿಮ್ಗೆ ನಿಮ್ಗೆ ಕೆಲಸವನ್ನ ಕೊಟ್ಟಿರ್ತಕ್ಕಂತಹದ್ದು, ಆರ್ಥಿಕ ಚೇತನ ಕೊಟ್ಟಿರ್ತಕ್ಕಂತಹದ್ದು ನಿಮ್ಮ ಪಾಠಶಾಲೆ. ನಿಮ್ಮ ಆಡಳಿತ ಮಂಡಳಿಯ ಜೊತೆಗೆ ಮೊದಲಿದ್ದಂತಹ ಸೌಹಾರ್ದತೆ ಕಾಲಕ್ರಮೇಣ ಕಡಿಮೆ ಮಾಡ್ಕೊಳ್ತಿದ್ರ. ನೀವು ಕಡಿಮೆ ಮಾಡ್ಕೊಳ್ತಿರೋದ್ರಿಂದ ಏನಾಗುತ್ತೆ, ಕೋರ್ಟ್ನ ಕೇಸ್ಗಳು ಜಾಸ್ತಿ ಆಗ್ತವೆ, RTI ಯಲ್ಲಿ ನಮಗೆ ಮಾಹಿತಿ ಬರ್ತಕ್ಕಂಥದ್ದು. ಶಿಕ್ಷಕರು ಅಂದಾಗ ಏನನ್ನ ತಿಳ್ಕೊಳ್ಬೇಕು ಅಂತ ಅಂದ್ರೆ, ನಮ್ಮ ಪ್ರಾಚೀನ ಜ್ಞಾನ ಪರಂಪರೆಯ ಸಂರಕ್ಷಕರು ನಾವು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಆ ಜ್ಞಾನ ಸಂರಕ್ಷಣೆ ಮಾಡ್ತಾ ಇರ್ತಕ್ಕಂತಹ ನಿಮಗೆ ವಿದ್ಯಾ ದದಾತಿ ವಿನಯಂ ಅಂದ್ರೆ ನಿಮಗೆ ಬೇಕಾಗಿರ್ತಕ್ಕಂತಹದ್ದು ವಿನಯ, ನಿಮಗೆ ಬೇಕಾಗಿರ್ತಕ್ಕಂತಹದ್ದು ತಾಳ್ಮೆ ಬೇಕು, ಸಂಯಮ ಬೇಕು, ಸುಳ್ಳನ್ನ ಹೇಳಬಾರದು ನೀವು. ಅದೇ ರೀತಿಯಲ್ಲಿ ಬೇರೆಯವರ ಧನಗಳಿಗೆ ಆಸೆಯನ್ನ ಪಡಬಾರದು. ಶಿಕ್ಷಕರು ಪಾಠ ಮಾಡಬೇಕು. ಗುರುಗಳಿಗೆ ಇರ್ತಕ್ಕಂತಹ ಸ್ಥಾನ ಏನು ಅಂದ್ರೆ, ಶಿವಪಥವ ಅರಿಬೇಡೆ ಗುರುಪಥವೇ ಮೊದಲು ಅಂತ ಹೇಳ್ಬಿಟ್ಟಿರ್ತಾರೆ. ಸಂತ ಕಬೀರರು ಕೂಡ ಗುರು ಮತ್ತೆ ದೇವರು ಬಂದಾಗ ಯಾರನ್ನ ಫಸ್ಟ್ ಕರ್ಕೊಳ್ತೀರಾ ಅಂದಾಗ ನಾವು ಗುರುನೇ ಫಸ್ಟ್ ಕರೆಯೋದು. ಯಾಕಂದ್ರೆ ಗುರುಗಳೇ ದೇವರು ಇರ್ತಕ್ಕಂತಹ ಮಾರ್ಗವನ್ನ ತೋರಿಸೋದು ಅಂತಕ್ಕಂಥದ್ದು. ಹಾಗಾಗಿ ಉತ್ತಮ ಸ್ಥಾನಮಾನದಲ್ಲಿ ಇದೀರಾ, ವಿದ್ಯೆಯನ್ನ ಚೆನ್ನಾಗಿ ಕಲೀರಿ. ದಿನನಿತ್ಯ ನೀವು ಕಲಿತಾ ಇರಬೇಕು. ನೀವು ಕಲಿಯೋದನ್ನ ಎಲ್ಲಿಗೆ ನಿಲ್ಲಿಸ್ತೀರಾ, ನಿಮ್ಮ ಜ್ಞಾನಾರ್ಜನೆ ಅಲ್ಲಿಗೆ ಮೊಟಕುಗೊಳ್ಳುತ್ತೆ ಅಂತಕ್ಕಂಥದ್ದು. ಡಿಜಿಟಲ್ ತಂತ್ರಜ್ಞಾನ ಯುಗದಲ್ಲಿ ಇದ್ದೀರಾ. ಹೊಸ ಈ ಬುಕ್ಗಳು ಏನಿದೆ ಅನ್ನೋದನ್ನ ನೋಡಿ, ಯೂಟ್ಯೂಬ್ ಅಲ್ಲಿ ಪಾಠ ಮಾಡತಕ್ಕಂತಹ ಕ್ರಮವನ್ನ ಕಲ್ತ್ಕೊಳ್ಳಿ. ಬೇರೆ ಸಂಸ್ಥೆಗಳು ಸಂಸ್ಕೃತಕ್ಕೋಸ್ಕರ ದುಡಿತಾ ಇವೆ, ಅವನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ನಾನು ಒಂದು ವಿಚಾರನ ನಿಮ್ಮ ಗಮನಕ್ಕೆ ತರ್ತೀನಿ. ಡಾಕ್ಟರ್ SR ಲೀಲಾ ಅವರು ಅವರ ಹಣವನ್ನ 1 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಸುಚೇಂದ್ರ ಪ್ರಸಾದ್ ಅವರ ನಿರ್ದೇಶನದಲ್ಲಿ ಪದ್ಮಗಂಧಿ ಅಂತಕ್ಕಂತಹ ಸಂಸ್ಕೃತ ಚಲನಚಿತ್ರವನ್ನ ತಯಾರಿಸಿದ್ದಾರೆ. ನೀವೆಲ್ಲರೂ ಆ ಚಲನಚಿತ್ರವನ್ನ ಖಂಡಿತ ನೋಡಿ. ಒಂದು ಪದ್ಮ ಅನ್ನೋ ವಿಚಾರಕ್ಕೆ ಎಷ್ಟು ರೀತಿಯಲ್ಲಿ ಅರ್ಥ ಇದೆ ಅನ್ನೋದನ್ನೆಲ್ಲ ನಿಮ್ಗೆ ಪದ್ಮಗಂಧಿ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ನೀವು ಅದನ್ನೆಲ್ಲ ಪ್ರತಿಯೊಬ್ಬರು ನೋಡಿ ಅಂತ ಹೇಳ್ತಾ, ಅದೇ ರೀತಿಯಲ್ಲಿ ನಮ್ಮ ಪ್ರಸಾರಾಂಗದಿಂದ ಈ ದಿನ ನಿಮ್ಮೆಲ್ಲರಿಗೂ 5 ಬುಕ್ಗಳನ್ನ ಕೊಡ್ತಾರೆ. ಅದೇ ರೀತಿಯಲ್ಲಿ ಮಾರ್ಕ್ಸ್ ಕಾರ್ಡ್ಗಳನ್ನ ಈ ದಿನ ಕೊಟ್ಟಿದ್ದಾರೆ, ನಿಮ್ಗೆ ಕೊಡ್ತಾರೆ ಅಥವಾ ಕೊಟ್ಟಿದ್ದಾರೆ ಅಂತಕ್ಕಂತಹದ್ದು. ಹಾಗಾಗಿ ನೀವೆಲ್ಲರೂ ಒಳಗೆ ಹೊರಗೆ ಶುಚಿತ್ವವನ್ನ ಕಾಪಾಡಿಕೊಂಡು ಸಾಮಾನ್ಯ ಜ್ಞಾನದ ಜೊತೆಯಲ್ಲಿ ವಿಶೇಷ ಜ್ಞಾನವನ್ನು